ನಾವು ಪ್ರತಿನಿತ್ಯ ಮನೆಯಲ್ಲೇ ಮಾಡಿಕೊಂಡು ಕೆಲವೊಂದು ಉಪಯೋಗಿಸ್ತಾ ಇರುವಂತಹ ಆಹಾರಗಳಿಂದ ನಮ್ಮ ಮನೆಯಲ್ಲಿರುವಂತಹ ಹಿರಿಯರು ವಯಸ್ಸಾದವರಿಗೆ ತೊಂದರೆ ಆಗಬಹುದು ಅಂದ್ರೆ ಆಶ್ಚರ್ಯ ಆಗತ್ತಲ್ವಾ? ವಯಸ್ಸಾದ ನಂತರ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ಮುಂಚೆ ಯಾವುದು ಆರೋಗ್ಯಕರ ಸುರಕ್ಷಿತ ಅಂತ ಅನ್ಕೊಂಡಿರ್ತೀವೋ ಅದು ಈಗ ತೊಂದರೆಗಳನ್ನು ಉಂಟು ಮಾಡಬಹುದು. ಬಿಪಿ ಕಾಯಿಲೆ ಹೆಚ್ಚಾಗಬಹುದು, ಕೀಲ್ ನೋವು ಹೆಚ್ಚಾಗಬಹುದು, ಪಚನ ಕ್ರಿಯೆಯಲ್ಲಿ ತೊಂದರೆ ಆಗಬಹುದು. ವಯಸ್ಸಾದ ನಂತರ ಯಾವ ಮುಖ್ಯ 6 ಆಹಾರಗಳನ್ನ ನಾವು ಅವಾಯ್ಡ್ ಮಾಡಬೇಕು, ಕೊಡಬಾರದು, ಅದರ ಬದಲು ಏನೇನು ಉಪಯೋಗಿಸಬಹುದು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇದು ಹೆಚ್ಚು ಸೋಡಿಯಂ ಇರುವಂತಹ ಆಹಾರಗಳು. ಮನೆಯಲ್ಲಿ ಎಲ್ಲರೂ ಉಪ್ಪಿನಕಾಯಿನ ಬಹಳ ಇಷ್ಟಪಟ್ಟು ತಿಂತಾರೆ. ಉಪ್ಪಿನಕಾಯಿ ಅಷ್ಟೇ ಅಲ್ಲದೆ ಚಿಪ್ಸ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಚಿಪ್ಸ್ ತಿನ್ಬೇಕು, ಚಿಪ್ಸ್ ಅಲ್ಲಿ ಹೆಚ್ಚು ಉಪ್ಪಿರುತ್ತೆ, ಉಪ್ಪಿನಕಾಯಲ್ಲಿ ಹೆಚ್ಚು ಉಪ್ಪಿರುತ್ತೆ. ಪ್ರಾಸೆಸ್ ಮಾಡಿರುವಂತಹ ಆಹಾರಗಳನ್ನ ಅದರ ಬಾಳಿಕೆ ಹೆಚ್ಚು ಬರಬೇಕು ಅಂತ ಉಪ್ಪನ್ನ ಹಾಕಿ ನಾವು ಅದನ್ನ ಸ್ಟೋರ್ ಮಾಡ್ತೀವಿ. ಇದನ್ನ ಹೆಚ್ಚು ತಗೊಳ್ಳೋದ್ರಿಂದ ವಯಸ್ಸಾದವರಿಗೆ ತೊಂದರೆ ಆಗ್ತಾ ಬರುತ್ತೆ. ಅಷ್ಟೇ ಅಲ್ಲದೆ ನಾವು ಹಣ್ಣು ತಿನ್ಬೇಕಾದ್ರೂ ಉಪ್ಪು ಖಾರ ಹಾಕೊಂಡು ತಿನ್ನುವಂತಹ ಅಭ್ಯಾಸ ಹಲವಾರು ಜನರಿಗೆ ಇರುತ್ತೆ. ಸೊ ಈ ರೀತಿ ಉಪ್ಪನ್ನ ತಿನ್ನೋದನ್ನ ವಯಸ್ಸಾದ್ಮೇಲೆ ನಾವು ಕಡಿಮೆ ಮಾಡಬೇಕು. ಯಾಕೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಉಪ್ಪು ಹೆಚ್ಚು ತಗೊಳ್ಳೋದ್ರಿಂದ ಸೋಡಿಯಂ ಲೆವೆಲ್ ಹೆಚ್ಚಾಗ್ತಾ ಬರುತ್ತೆ. ಸೋಡಿಯಂ ನಮ್ಮ ದೇಹದಲ್ಲಿ ಹೆಚ್ಚಾಗ್ತಾ ಇದ್ದಾಗೆ ಹೃದಯ ಸಂಬಂಧ ತೊಂದರೆಗಳು, ಅದರ ಜೊತೆಗೆ ಬಿಪಿ ಹೆಚ್ಚಾಗುವಂತಹ ತೊಂದರೆ ಆಗುತ್ತೆ. ಬಿಪಿ ಹೆಚ್ಚಾದ ತಕ್ಷಣ ನಮ್ಮ ಹೃದಯಕ್ಕೆ, ಕಿಡ್ನಿ ಮೇಲೆ ಒತ್ತಡ ಬೀಳುತ್ತೆ. ಹೃದಯ ಸಂಬಂಧಿ ತೊಂದರೆ ಆದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗೋದು, ಸ್ಟ್ರೋಕ್ ಆಗುವಂತಹ ಸಾಧ್ಯತೆ ವಯಸ್ಸಾದ ನಂತರ ಹೆಚ್ಚಾಗ್ತಾ ಬಂದ್ಬಿಡ್ಬಹುದು. ಅದಕ್ಕೆ ನಾವು ಉಪ್ಪನ್ನ ಕಡಿಮೆ ಮಾಡಬೇಕು. ಅಷ್ಟೇ ಅಲ್ಲದೆ ವಯಸ್ಸಾದ ನಂತರ ಮೂಳೆಗಳು ವೀಕ್ ಆಗ್ತಾ ಬರುತ್ತೆ. ಉಪ್ಪು ಹೆಚ್ಚು ತಗೊಳ್ಳೋದ್ರಿಂದ ನಮ್ಮ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗ್ತಾ ಬರುತ್ತೆ. ಉಪ್ಪು ಹೆಚ್ಚಿದ್ದ ತಕ್ಷಣ ಕ್ಯಾಲ್ಸಿಯಂ ದೇಹದಿಂದ ಹೊರಗಡೆ ಹೋಗ್ತಾ ಹೋಗುತ್ತೆ. ಆವಾಗ ಆಸ್ಟಿಯೋಪೋರೋಸಿಸ್, ಮೂಳೆ ಸಾಂದ್ರತೆ ಕಡಿಮೆ ಆಗ್ತಾ ಬರುತ್ತೆ, ಮೂಳೆ ಗಟ್ಟಿತನ ಕಡಿಮೆ ಆಗ್ತಾ ಬರುತ್ತೆ. ಬಿದ್ರೆ ತಕ್ಷಣ ಫ್ರಾಕ್ಚರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲದೆ ಉಪ್ಪು ನೀರನ್ನ ದೇಹದಲ್ಲಿ ಹಿಡಿದಿಡುವಂತಹ ಪ್ರಕೃತಿ ಇರುತ್ತೆ. ವಾಟರ್ ರಿಟೆನ್ಷನ್ ಅಂತ ಹೇಳ್ತೀವಿ. ವಯಸ್ಸಾದವರಿಗೆ ಕೈಕಾಲು ಬಾವು ಬರುವಂತಹದ್ದು, ಹೊಟ್ಟೆ ಉಬ್ರ ಬರುವಂತಹದ್ದು, ಈ ತರ ತೊಂದರೆಗಳನ್ನ ನಾವು ನೋಡಿರ್ಬೋದು. ಇವರಿಗೆಲ್ಲರಿಗೂ ಉಪ್ಪು ಕಡಿಮೆ ಮಾಡೋದ್ರಿಂದ ಅನುಕೂಲ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಉಪ್ಪನ್ನ ಕಡಿಮೆ ಮಾಡೋದು ಅಷ್ಟು ಸುಲಭನಾ? ಖಂಡಿತ ಇಲ್ಲ. ಏನೇನ್ ಮಾಡ್ಬೋದು? ನಾವು ಮೇಲುಪ್ಪನ್ನ ಹಾಕೊಳ್ಳೋದನ್ನ ಬಿಡಬೇಕು. ಉಪ್ಪಿನಕಾಯಿ ಬದಲು ಮೇಲುಪ್ಪು ಅಂತಂದ್ರೆ ನಾವು ಅಡಿಗೆಗೆ ಎಷ್ಟು ಉಪ್ಪನ್ನ ಬಳಸ್ತೀವೋ ಅಷ್ಟು ಮಾತ್ರ. ಎಕ್ಸ್ಟ್ರಾ ಉಪ್ಪನ್ನ ನಾವು ನಮ್ಮ ಪ್ಲೇಟ್ ಅಲ್ಲಿ ಹಾಕೋಬಾರದು ಅಂತ. ಅದರ ಜೊತೆಗೆ ಉಪ್ಪಿನಕಾಯಿನ ಆದಷ್ಟು ಬಿಡಬೇಕು. ಉಪ್ಪಿನಕಾಯಿ ಬದಲು ನಾವು ಸಹಜವಾಗಿ, ನೈಸರ್ಗಿಕವಾಗಿ ನಾವು ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸಿ ಚಟ್ನಿಯನ್ನ ಮಾಡಬಹುದು. ನಾವು ಅದ್ರ ಬದಲು ಹುಣಸೆ ಹಣ್ಣು ಉಪಯೋಗಿಸಬಹುದು, ಅರಿಶಿನ, ಶುಂಠಿ, ಕೆಲವೊಂದು ಜೀರಿಗೆ, ಇದನ್ನ ಈ ರೀತಿ ಕೆಲವೊಂದು ಸೊಪ್ಪುಗಳನ್ನ ಇದನ್ನ ಉಪಯೋಗಿಸಿ ಕೆಲವೊಂದು ಚಟ್ನಿ ಮಾಡೋದ್ರಿಂದ ಅದೇ ರೀತಿ ಉಪ್ಪಿನಕಾಯಿ ತರ ಅದನ್ನ ತಗೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಡ್ಬಹುದು. ಅದ್ರ ಜೊತೆಗೆ ಈ ಹಣ್ಣುಗಳಿಗೆ ನಾವು ಹಾಗೆ ಉಪ್ಪು ಖಾರ ಹಾಕೊಳ್ಳದೆ ನ್ಯಾಚುರಲ್ ಆಗಿ ಹಣ್ಣು ಸಿಪ್ಪೆ ಜೊತೆ ತಿನ್ನೋದ್ರಿಂದ ನಮ್ಮ ಪಚನ ಕ್ರಿಯೆ ಚೆನ್ನಾಗುತ್ತೆ. ನಮ್ಮ ದೇಹದಲ್ಲಿ ಚೆನ್ನಾಗಿ ಆ ಸೋಡಿಯಂ ಅಂಶವನ್ನ ಮೈಂಟೈನ್ ಮಾಡಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಪೊಟ್ಯಾಷಿಯಂ ಹೆಚ್ಚಿರುವಂತಹ ಆಹಾರಗಳನ್ನ ತಗೋಬೇಕು. ಬಾಳೆಹಣ್ಣು, ಕಿತ್ಲೆ ಹಣ್ಣು, ಈ ಎಳ್ನೀರನ್ನ ಕುಡಿಯೋದ್ರಿಂದ, ಕೆಲವೊಂದು ಪಾಲಕ್ ಸೊಪ್ಪು, ಈ ರೀತಿ ಸೊಪ್ಪುಗಳನ್ನು ತಗೊಳ್ಳೋದ್ರಿಂದ ನಮಗೆ ಪೊಟ್ಯಾಷಿಯಂ ಹೆಚ್ಚಾಗುತ್ತೆ. ಅವಾಗ ಸೋಡಿಯಂ ಲೆವೆಲ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಈ ರೀತಿ ಮೊದಲನೇ ಸ್ಟೆಪ್ ಉಪ್ಪು ಜಾಸ್ತಿ ಇರುವಂತಹ ಆಹಾರಗಳನ್ನ ಕಡಿಮೆ ಮಾಡ್ತಾ ಬರುವಂತಹದ್ದು. ಎರಡನೇದು ತುಂಬಾ ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರ ಪದಾರ್ಥಗಳು, ಡೀಪ್ ಫ್ರೈಡ್ ಐಟಮ್ಸ್ ಅಂತ ಹೇಳ್ತೀವಿ. ಯಾರಿಗೆ ಆದ್ರೂ ಮನೆಯಲ್ಲಿ ಚಕ್ಲಿ ಇದೆ, ಬೋಂಡಾ ಇದೆ, ಪಕೋಡಾ ಇದೆ, ವಡಾ ಇದೆ ಅಂತಂದ್ರೆ ಬಹಳ ಖುಷಿಯಿಂದ ತಿಂತಾರೆ. ವಯಸ್ಸಾದವರು ಕೂಡ ಅದೇ ರೀತಿ. ಆದ್ರೆ ಇದು ವಯಸ್ಸಾದ ನಂತರ ಇದನ್ನ ಹೆಚ್ಚು ತಗೊಳ್ಳೋದ್ರಿಂದ ಅವರ ಆರೋಗ್ಯದಲ್ಲಿ ತೊಂದರೆ ಉಂಟಾಗಬಹುದು. ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ವಯಸ್ಸಾದ ನಂತರ ಈ ಎಣ್ಣೆಗಳನ್ನ ದೇಹದಲ್ಲಿ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಹೋಗುತ್ತೆ. ಪಚನ ಕ್ರಿಯೆ ತೊಂದರೆ ಆಗ್ತಾ ಹೋಗುತ್ತೆ. ಅವಾಗ ಹೊಟ್ಟೆ ಉಬ್ರ ಬರುವಂತಹದ್ದು, ಜೀರ್ಣ ಮಾಡುವಂತದ್ರಲ್ಲಿ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರಬಹುದು. ಆದ್ರಿಂದ ಹೆಚ್ಚು ಈ ಕರೆದಿರುವಂತಹ ಆಹಾರವನ್ನ ಕಡಿಮೆ ತಗೋಬೇಕು. ಕರೆದಿರುವಂತಹ ಆಹಾರ, ಎಣ್ಣೆ ಹೆಚ್ಚು ತಗೊಂಡ ತಕ್ಷಣ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಹೋಗುತ್ತೆ. ಅದರಲ್ಲೂ LDL ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ರಕ್ತನಾಳಗಳಲ್ಲಿ ಬ್ಲಾಕ್ ಆಗಬಹುದು, ಹೃದಯಕ್ಕೆ, ಮೆದುಳಿಗೆ ತೊಂದರೆಗಳಾಗ್ತಾ ಬರಬಹುದು. HDL ಕೊಲೆಸ್ಟ್ರಾಲ್, ಒಳ್ಳೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಸೊ ಈ ರೀತಿ ತೊಂದರೆ ಆದ ತಕ್ಷಣ ನಮ್ಗೆ ಪ್ರಾಬ್ಲಮ್ಗಳಾಗ್ತಾ ಬರುತ್ತೆ. ಅದರ ಜೊತೆಗೆ ದೇಹದ ತೂಕನೂ ಹೆಚ್ಚಾಗ್ತಾ ಹೋಗುತ್ತೆ. ಹೆಚ್ಚು ದೇಹದ ತೂಕ ಆದ ತಕ್ಷಣ ಕೀಲ್ಗಳ ಮೇಲೆ ಒತ್ತಡ ಬೀಳುತ್ತೆ. ಈಗಾಗಲೇ ಹೆಚ್ಚು ಕೀಲ್ ನೋವು, ಗಂಟು ನೋವು ಇದ್ದವರಿಗೆ ಇನ್ನೂ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಈ ಎಣ್ಣೆಯಲ್ಲಿ ಕರೆದಿರುವಂತದ್ದು ನೀವು ನೋಡಿರ್ಬೋದು. ಪದೇ ಒಂದೇ ಎಣ್ಣೆಯಲ್ಲಿ ಮತ್ತೆ ಅದೇ ಕರಿತಾ ಇರ್ತಾರೆ. ಆ ರೀತಿ ಪದೇ ಉಪಯೋಗಿಸಿರುವಂತಹ ಎಣ್ಣೆಯಲ್ಲಿ ಕೆಲವೊಂದು ಹಾನಿಕಾರಕ ಕೆಮಿಕಲ್ಸ್ ಗಳಿರುತ್ತೆ. ಅದು ಉರಿಯೂತವನ್ನ ಕೀಲ್ಗಳಲ್ಲಿ, ದೇಹದಲ್ಲಿ ಹೆಚ್ಚು ಮಾಡ್ತಾ ಹೋಗುತ್ತೆ. ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ. ಅದರಿಂದ ಆರ್ಥರೈಟಿಸ್, ಈ ಕೀಲ್ ನೋವು ಸಮಸ್ಯೆ ಎಲ್ಲ ತೊಂದರೆ ಹೆಚ್ಚಾಗ್ತಾ ಬಂದ್ಬಿಡಬಹುದು. ಆದ್ರಿಂದ ಆದಷ್ಟು ವಯಸ್ಸಾದವರಲ್ಲಿ ಈ ಕರೆದಿರುವಂತಹ ಬೋಂಡಾ, ಬಜ್ಜಿ, ಪಕೋಡಾ ಇದನ್ನ ಕಡಿಮೆ ಮಾಡ್ತಾ ಬರೋದು ಒಳ್ಳೇದು ಅಂತ ಹೇಳ್ತೀವಿ. ಇದ್ರ ಬದಲು ನಾವೇನು ಉಪಯೋಗಿಸಬಹುದು? ನಾವು ಹೆಚ್ಚು ಈ ರೋಸ್ಟ್ ಮಾಡಿರುವಂತಹ ಆಹಾರವನ್ನು ಬಳಸಬಹುದು.
ರೋಸ್ಟ್ ಅಂತಂದ್ರೆ ನಾವು ಮಂಡಕ್ಕಿಯನ್ನು ತಗೊಂಡು ರೋಸ್ಟ್ ಮಾಡ್ಕೊಂಡು ತಿನ್ಬಹುದು, ಅದಕ್ಕೆ ಸ್ವಲ್ಪ ಶೇಂಗಾ ಎಲ್ಲ ಹಾಕೊಂಡು ತಿನ್ಬಹುದು, ಅಥವಾ ಶೇಂಗಾವನ್ನ ರೋಸ್ಟ್ ಮಾಡ್ಕೊಂಡು ರೋಸ್ಟೆಡ್ ಪೀನಟ್ಸ್ ಅನ್ನ ತಗೋಬಹುದು, ಅಥವಾ ಈ ಕಡಲೆಕಾಳನ್ನ ನಾವು ರೋಸ್ಟ್ ಮಾಡಿ ತಗೋಬಹುದು, ಏರ್ ಫ್ರೈ ಮಾಡಬಹುದು. ಅದ್ರ ಬದಲು ಆರೋಗ್ಯಕರ ಕೆಲವೊಂದು ಸ್ನಾಕ್ಸ್ ಗಳನ್ನ ಮಾಡ್ಕೋಬಹುದು. ಅಂದ್ರೆ ನಾವು ಮನೆಯಲ್ಲೇ ಮಾಡಿರುವಂತಹ ಇಡ್ಲಿ, ಈ ದೋಸೆ ಅಥವಾ ಪಕೋಡ ಬದಲು ಪತ್ರೊಡೆ, ಈ ರೀತಿ ಕೆಲವೊಂದು ನೈಸರ್ಗಿಕವಾಗಿ ನಮ್ಮ ಪರಂಪರೆಯಲ್ಲಿ ಮಾಡ್ತಾ ಇರುವಂತಹ ಕೆಲವೊಂದು ಆಹಾರಗಳಲ್ಲಿ ಯಾವ್ದು ಆರೋಗ್ಯಕರ, ವಯಸ್ಸಾದವರಿಗೆ ಯಾವ್ದು ಸುಲಭವಾಗಿ ಡೈಜೆಸ್ಟ್ ಆಗುತ್ತೆ, ಜೀರ್ಣ ಆಗುತ್ತೆ ಅಂತ ನೋಡ್ಕೊಂಡು ಕಲ್ತ್ಕೊಂಡು ಉಪಯೋಗಿಸ್ಕೊಳ್ಳೋದು ಒಳ್ಳೇದು. ಅದ್ರ ಬದಲು ಕೆಲವೊಮ್ಮೆ ಈ ಮೊಳಕೆ ಬರಿಸಿರುವಂತಹ ಕಾಳಿಗೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಾಕೊಂಡು ಅದನ್ನ ಸ್ನಾಕ್ ಆಗಿ ಕೊಡಬಹುದು. ಅಥವಾ ಈ ಒಳ್ಳೆಯ ಆರೋಗ್ಯಕರ ಎಣ್ಣೆಯನ್ನು ಉಪಯೋಗಿಸುವಂತಹದ್ದು ಒಳ್ಳೆಯದು. ಆಲಿವ್ ಎಣ್ಣೆಯನ್ನು ಬಳಸಬಹುದು, ಸ್ವಲ್ಪ ಪ್ರಮಾಣದಲ್ಲಿ ಸರಿಯಾದ ಒಳ್ಳೆಯ ತಯಾರಿ ಮಾಡಿರುವಂತಹ ಕೊಬ್ಬರಿ ಎಣ್ಣೆ ಬಳಸಬಹುದು, ಅಥವಾ ಶೇಂಗಾ ಎಣ್ಣೆಯನ್ನು ಸ್ವಲ್ಪ ಬಳಸಬಹುದು. ಈ ರೀತಿ ಕೆಲವೊಂದು ಆಲ್ಟರ್ನೇಟಿವ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ವಯಸ್ಸಾದವರಿಗೆ ಸರಿಯಾದ ರೀತಿಯಲ್ಲಿ ಸ್ನಾಕ್ಸ್ ಗಳನ್ನು ಕೊಡಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಮೂರನೇದು ಮೈದಾ ಅಥವಾ ಮೈದಾ ಹಿಟ್ಟು. ಮೈದಾ ಒಂದು ಬಿಳಿ ವಿಷ ಅಂತ ಹೇಳ್ತೀವಿ ವಯಸ್ಸಾದವ್ರಿಗೆ. ಯಾಕೆ ಅಂತ ಅರ್ಥ ಮಾಡ್ಕೊಳ್ಳೋಣ. ವಯಸ್ಸಾದವ್ರನ್ನ ಯಾರನ್ನಾದ್ರೂ ಭೇಟಿ ಮಾಡಬೇಕು ಅಂತಂದ್ರೆ ನಾವು ಒಂದು ಕೈಯಲ್ಲಿ ಒಂದು ಬ್ರೆಡ್ಡಿನ ಪ್ಯಾಕೆಟ್ ಅಥವಾ ಒಂದು ಬಿಸ್ಕೆಟ್ ಪ್ಯಾಕೆಟ್ ತಗೊಂಡೋಗಿ ಕೊಡ್ತೀವಿ. ಇದು ಬಹಳ ತಪ್ಪು ಅಭ್ಯಾಸ. ಯಾಕೆ ಅಂತಂದ್ರೆ ಈ ಮೈದಾದಲ್ಲಿ ನಾರಿನಂಶ ಇರೋದೇ ಇಲ್ಲ, ತುಂಬಾ ಕಡಿಮೆ ಇರುತ್ತೆ ಅಥವಾ ಇರೋದೇ ಇಲ್ಲ ಅಂತ ಹೇಳ್ಬಿಡ್ಬಹುದು. ನಾರಿನಂಶ ಕಡಿಮೆ ಇದ್ದ ತಕ್ಷಣ ನಮ್ಮ ಪಚನ ಕ್ರಿಯೆ ಚೆನ್ನಾಗೋದಿಲ್ಲ. ಅವಾಗ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಆಗೋ ತೊಂದರೆ ಇರುತ್ತೆ, ನಮ್ಗೆ ಹೊಟ್ಟೆ ಉಬ್ರ ಬರುವಂತದ್ದು, ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಬಿಡ್ಬಹುದು. ಇದ್ರ ಗ್ಲೈಸಿಮಿಕ್ ಇಂಡೆಕ್ಸ್ ಹೆಚ್ಚಿರುತ್ತೆ. ಅಂದ್ರೆ ಈ ಮೈದಾ ಇರುವಂತಹ ಆಹಾರ ತಗೊಂಡ ತಕ್ಷಣ, ಈ ಬ್ರೆಡ್ ಬಿಸ್ಕೆಟ್ ಏನಾದ್ರೂ ತಿಂದ ತಕ್ಷಣ ಸಡನ್ ಆಗಿ ನಮ್ಮ ರಕ್ತದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ, ಸಕ್ಕರೆ ಕಾಯಿಲೆ ಇರೋರಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ, ಸಡನ್ ಆಗಿ ತೂಕ ಹೆಚ್ಚಾಗುವಂತ ಸಾಧ್ಯತೆ. ನಮ್ಗೆ ಈ ನಾರಿನಂಶ ಕಡಿಮೆ ಇದ್ದ ತಕ್ಷಣ ಎಷ್ಟು ತಿಂತಿದೀವಿ ಅನ್ನೋ ಅರಿವೇ ಇರೋದಿಲ್ಲ, ಹೊಟ್ಟೆ ತುಂಬೋದೇ ಇಲ್ಲ, ಹೆಚ್ಚು ತಿಂತಾ ಇರುವಂತಹ ಅಭ್ಯಾಸ ಆಗ್ಬಿಡುತ್ತೆ. ಅವಾಗ ತೂಕ ಹೆಚ್ಚಾಗ್ಬಿಡ್ಬೋದು. ಇದರಿಂದ ಕೀಲ್ಗಳ ಮೇಲೆ ತೊಂದರೆ ಆಗುವಂತದ್ದು, ಮೂಳೆಗಳ ಮೇಲೆ ತೊಂದರೆ ಆಗುವಂತದ್ದು, ಹೃದಯಕ್ಕೆ ಸಂಬಂಧಿ ತೊಂದರೆಗಳು ಹೆಚ್ಚಾಗುವಂತದ್ದು, ಈ ಎಲ್ಲಾ ತೊಂದರೆಗಳು ನಾವು ಈ ಮೈದಾ ಇರುವಂತಹ ಆಹಾರಗಳನ್ನು ತಗೊಳ್ಳೋದ್ರಿಂದ ಹೆಚ್ಚಾಗ್ತಾ ಬರಬಹುದು ಅಂತ ಅನ್ಕೋಬಹುದು. ಇದನ್ನ ನಾವು ಹೇಗೆ ಸರಿಪಡಿಸಬೇಕು ಅಥವಾ ಮೈದಾ ಬದಲು ಏನೇನು ಬಳಸಬಹುದು? ನಮ್ಗೆ ನಾರಿನಂಶ ಬೇಕು, ಪೋಷಕಾಂಶ ಬೇಕು. ಸೊ ಮೈದಾ ಹಿಟ್ಟಿನ ಬದಲು ನಾವು ರಾಗಿ ಹಿಟ್ಟನ್ನು ಬಳಸಬಹುದು, ಜೋಳದ ಹಿಟ್ಟನ್ನು ಬಳಸಬಹುದು. ರಾಗಿಯನ್ನ ಬಳಸೋದ್ರಿಂದ ಅದರಲ್ಲಿ ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ ಅಂಶ ಇರುತ್ತೆ, ಹೆಚ್ಚು ನಾರಿನಂಶ ಇರುತ್ತೆ. ಸೊ ರಾಗಿ ಮುದ್ದೆಯನ್ನ ಮಾಡೋದು, ರಾಗಿ ರೊಟ್ಟಿಯನ್ನ ಮಾಡೋದು, ರಾಗಿ ದೋಸೆಯನ್ನ ಮಾಡುವಂತದ್ದು, ಅಥವಾ ರಾಗಿಯಿಂದ ಬಿಸ್ಕೆಟ್ ಗಳನ್ನು ಮಾಡಿಕೊಂಡು ವಯಸ್ಸಾದವರಿಗೆ ಕೊಡಬಹುದು. ಜೋಳದ ಹಿಟ್ಟಿಂದ ಬಳಸುವಂತಹ ಜೋಳದ ರೊಟ್ಟಿ ಮಾಡಬಹುದು. ಜೋಳವನ್ನ ನಾವು ತಗೊಂಡು ಅದನ್ನು ಬೇಯಿಸ್ಕೊಂಡು ತಿನ್ನುವಂತಹ ಅಭ್ಯಾಸವನ್ನು ಮಾಡಬಹುದು. ಅದರ ಜೊತೆಗೆ ಚಪಾತಿಯನ್ನು ಮಾಡಬೇಕಾದ್ರೆ ರಿಫೈನ್ ಮಾಡಿರುವಂತಹ ಗೋಧಿ ಹಿಟ್ಟಿನ ಬದಲು ಹೋಲ್ ಗ್ರೇನ್, ಇಡೀ ಗೋಧಿಯಿಂದ ಮಾಡಿರುವಂತಹ ಹಿಟ್ಟನ್ನು ಬಳಸಬಹುದು. ಮಲ್ಟಿ ಗ್ರೇನ್ ಅಂದ್ರೆ ಈ ರಾಗಿ, ಜೋಳ, ಈ ಓಟ್ಸ್ ಮತ್ತು ಬಾರ್ಲಿ ಇದೆಲ್ಲ ಸೇರ್ಕೊಂಡು, ಇಡೀ ಗೋಧಿ ಹಿಟ್ಟು ಎಲ್ಲ ಸೇರ್ಕೊಂಡು ಮಾಡಿರುವಂತಹ ಮಲ್ಟಿ ಗ್ರೇನ್ ಉಪಯೋಗಿಸಿ, ಆ ಹಿಟ್ಟನ್ನು ಉಪಯೋಗಿಸಿ ಮಾಡಿರುವಂತಹ ಚಪಾತಿಯನ್ನು ಕೊಡೋದ್ರಿಂದ ಬಹಳ ಚೆನ್ನಾಗಿ ಈ ಮೈದಾ ಇರುವಂತಹ ಎಫೆಕ್ಟ್ಸ್ ಗಳನ್ನೆಲ್ಲ ಸರಿಪಡಿಸಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಮೈದಾದಿಂದ ಮಾಡಿರುವಂತಹ ಬಿಸ್ಕೆಟ್, ಬ್ರೆಡ್ ಇದನ್ನೆಲ್ಲ ನಾವು ಆದಷ್ಟು ಕಡಿಮೆ ಮಾಡಿ ಅಥವಾ ಬಿಟ್ಟು ಒಳ್ಳೆಯ ಆರೋಗ್ಯಕರ ಹಿಟ್ಟನ್ನ ಬಳಸುವಂತಹದ್ದು ವಯಸ್ಸಾದವರಿಗೆ ಬಹಳ ಆರೋಗ್ಯಕ್ಕೆ ಒಳ್ಳೆಯದು. ನಾಲ್ಕನೇದು ಹೆಚ್ಚು ಕಾಫಿ, ಟೀ ಅನ್ನ ಕುಡಿಯುವಂತಹದ್ದು ಮತ್ತು ಸೋಡಾ ಮಿಶ್ರಿತ ಪಾನೀಯಗಳು, ಸಾಫ್ಟ್ ಡ್ರಿಂಕ್ಸ್ ಅನ್ನ ಕುಡಿಯುವಂತಹದ್ದು. ಈ ಕೆಲವೊಬ್ಬರಿಗೆ ವಯಸ್ಸಾದವರಿಗೆ ಕಾಫಿ, ಟೀ ಕುಡಿಯುವಂತಹ ಚಟ ಇರುತ್ತೆ. ದಿನಕ್ಕೆ ಒಂದು 5 ರಿಂದ 6 ಲೋಟ ಕಾಫಿ ಕುಡಿಬೇಕು. ಅದು ಸಣ್ಣ ಸಣ್ಣ ಕಪ್ ಅಲ್ಲ, ದೊಡ್ಡ ದೊಡ್ಡ ಲೋಟ ಕಾಫಿ ಕುಡಿಯುವಂತವರು ಇರ್ತಾರೆ. ಸೊ ಈ ರೀತಿ ಅಭ್ಯಾಸ ಇರೋದ್ರಿಂದ ವಯಸ್ಸಾದವರಿಗೆ ಅಷ್ಟು ಒಳ್ಳೇದಲ್ಲ, ಆರೋಗ್ಯಕ್ಕೆ ತೊಂದರೆಗಳು ಉಂಟಾಗ್ತಾ ಹೋಗುತ್ತೆ. ಹೇಗೆ ಅಂತ ನೋಡೋಣ. ಈ ಕಾಫಿ, ಟೀಯಲ್ಲಿ ಕೆಫೀನ್ ಇದನ್ನ ಬಹಳಷ್ಟು ಉಪಯೋಗಿಸೋದ್ರಿಂದ ಇದೊಂದು ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಇದನ್ನ ನಾವು ಬಳಸೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ನೀರಿನ ಅಂಶನ ಇದು ಕಡಿಮೆ ಮಾಡ್ತಾ ಬರುತ್ತೆ. ಹೆಚ್ಚು ಕಿಡ್ನಿ ಮೇಲೆ ಒತ್ತಡ ಬೀಳ್ತಾ ಬರುತ್ತೆ. ನೀರಿನಂಶ ಕಡಿಮೆ ಆದ ತಕ್ಷಣ ನಮ್ಗೆ ಬೇಗ ಸುಸ್ತಾಗುವಂತಹದ್ದು, ಬೇಗ ನಮ್ಗೆ ಯಾವ ಕೆಲಸದಲ್ಲೂ ಇಂಟ್ರೆಸ್ಟೇ ಇಲ್ಲ, ಕನ್ಫ್ಯೂಷನ್ ಆಗುವಂತಹದ್ದು, ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಬೇರೆ ಬೇರೆ ಅಂಗಾಂಗಗಳ ಮೇಲೆ ಈ ನೀರಿನಂಶ ಕಡಿಮೆ ಆದ್ರೆ ತೊಂದರೆಗಳು ಉಂಟಾಗ್ತಾ ಹೋಗುತ್ತೆ. ಈ ಹೆಚ್ಚು ಸೋಡಾ ಮಿಶ್ರಿತ ಆಹಾರಗಳನ್ನು ತಗೊಳ್ಳೋದ್ರಿಂದ, ಪಾನೀಯಗಳನ್ನು ತಗೊಳ್ಳೋದ್ರಿಂದ ಅದರಲ್ಲಿ ಎಂಟಿ ಕ್ಯಾಲರೀಸ್ ಅಂತ ಇರುತ್ತೆ, ಅದರಲ್ಲಿ ಸಕ್ಕರೆ ಜಾಸ್ತಿ ಇರುತ್ತೆ, ನಮ್ಗೆ ಹೆಚ್ಚು ಬೇರೆ ಯಾವ್ದು ಪೋಷಕಾಂಶ ಸಿಗೋದಿಲ್ಲ. ಇದರಿಂದ ಬೇರೆ ಸಕ್ಕರೆ ಕಾಯಿಲೆ ಇರೋರಿಗೆ ತೊಂದರೆ ಆಗಬಹುದು. ಅಥವಾ ಈ ಸೋಡಾ ಹೆಚ್ಚಿರುವಂತಹ ಪಾನೀಯಗಳನ್ನು ತಗೊಳ್ಳೋದ್ರಿಂದ ನಮ್ಮ ಪಚನ ಕ್ರಿಯೆಗೆ ತೊಂದರೆ ಆಗ್ಬಿಡ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ಬಿಡ್ಬೋದು. ಹೆಚ್ಚು ಕಾಫಿ ಕುಡಿಯೋದ್ರಿಂದನೂ ಕೂಡ ನಮ್ಮ ಜಠರದ ಒಳಗಡೆ ಇರುವಂತಹ ಆ ಲೈನಿಂಗ್ ತೊಂದರೆ ಆಗಿ ಹೆಚ್ಚು ಹೊಟ್ಟೆ ಹುಣ್ಣಾಗುವಂಥದ್ದು, ಹೊಟ್ಟೆ ಉರಿ ಆಗುವಂಥದ್ದು, ಎದೆ ಉರಿ ಆಗುವಂಥದ್ದು, ತೇಗ ಜಾಸ್ತಿ ಬರುವಂಥದ್ದು, ಹೊಟ್ಟೆ ಉಬ್ರ ಬರುವಂತ ಸಮಸ್ಯೆ ಕೂಡ ಬಂದ್ಬಿಡ್ಬೋದು. ಅದರ ಜೊತೆಗೆ ಈ ಕೆಫೀನ್ ಹೆಚ್ಚಿರುವಂತಹ ಪಾನೀಯಗಳನ್ನು ತಗೊಳ್ಳೋದ್ರಿಂದ ನಮ್ಮ ನಿದ್ದೆ ಮೇಲೆ ಹೆಚ್ಚು ವ್ಯತ್ಯಾಸ ಆಗೋಗುತ್ತೆ. ಈ
ಕಾಫಿ ಕುಡಿಯುವಂತಹ ಚಟ ತುಂಬಾ ಸಂಜೆ ಆದ ನಂತರ ಕಾಫಿ ಕುಡಿಯೋದ್ರಿಂದ ನಮ್ಗೆ ಹೆಚ್ಚು ಚೆನ್ನಾಗಿ ನಿದ್ದೆನೆ ಬರೋದಿಲ್ಲ. ನಿದ್ದೆ ಚೆನ್ನಾಗಿಲ್ಲ ಅಂದ ತಕ್ಷಣ ಮಾನಸಿಕ ಖಿನ್ನತೆ ಆಗ್ಬಹುದು. ನಾವು ಪ್ರತಿದಿನ ಆಕ್ಟಿವ್ ಆಗಿರುವಂತಹ ಸಮಯ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಸೊ ಈ ರೀತಿ ಕಾಫಿ ಹೆಚ್ಚು ಕುಡಿಯೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳು ಆಗ್ತಾ ಬಂದ್ಬಿಡ್ಬೋದು. 1-2 ಲೋಟ ಕಾಫಿ ಪರವಾಗಿಲ್ಲ. ಅದು ಕಾಫಿ ಕುಡಿಯುವಂತಹದ್ದು ಅಥವಾ ಟೀ ಕುಡಿಯುವಂತದ್ದು ಇದ್ರೆ ಬೆಳಗ್ಗೆ ಹೊತ್ತು 3-4 ಗಂಟೆ ಒಳಗಡೆನೆ ಕುಡಿಯುವಂತಹದ್ದು ಒಳ್ಳೇದು ಅಂತ ಹೇಳ್ಬಿಡ್ಬೋದು. ಸೊ 5-6 ಲೋಟ ಇದ್ರೆ ಅದನ್ನ ಕಡಿಮೆ ಮಾಡಬೇಕು. ಅದ್ರ ಬದಲು ಏನೇನ್ ಮಾಡಬಹುದು? ಅದ್ರ ಬದಲು ನಾವು ಎಳ್ನೀರನ್ನು ಕುಡಿಬಹುದು. ಎಳ್ನೀರಲ್ಲಿ ನಮ್ಗೆ ಬೇಕಾಗಿರುವಂತಹ ಪೊಟ್ಯಾಷಿಯಂ, ಬೇರೆ ಎಲ್ಲ ಎಲೆಕ್ಟ್ರೋಲೈಟ್ಸ್ ಬಹಳ ಚೆನ್ನಾಗಿರುತ್ತೆ. ಜೊತೆಗೆ ಮಜ್ಜಿಗೆಯನ್ನ ಕುಡಿಬಹುದು. ಮಜ್ಜಿಗೆಯನ್ನ ಕುಡಿಯೋದ್ರಿಂದ ನಮಗೆ ಪ್ರೋಬಯೋಟಿಕ್ಸ್ ಜಾಸ್ತಿ ಸಿಗುತ್ತೆ. ನಮ್ಮ ಪಚನ ಕ್ರಿಯೆ ಬಹಳ ಚೆನ್ನಾಗುತ್ತೆ. ನಮ್ಮ ಕರಳಲ್ಲಿರುವಂತಹ ಗುಡ್ ಗಟ್ ಬ್ಯಾಕ್ಟೀರಿಯಾ ಚೆನ್ನಾಗಾಗ್ತಾ ಹೋಗುತ್ತೆ. ಕ್ಯಾಲ್ಸಿಯಂ ನಮ್ಗೆ ಸಿಗುತ್ತೆ. ಇದು ವಯಸ್ಸಾದ ನಂತರ ಈ ಕಾಫಿ ಕುಡಿಯೋದ್ರಿಂದನೂ ಕೂಡ ಕೆಫೀನ್ ಅದು ನಮ್ಮ ಮೂಳೆಯಲ್ಲಿರುವಂತಹ ಕ್ಯಾಲ್ಸಿಯಂನ ಕಡಿಮೆ ಮಾಡ್ತಾ ಬರುತ್ತೆ. ಸೊ ಅದ್ರ ಬದಲು ಈ ಮಜ್ಜಿಗೆ ಕುಡಿಯೋದ್ರಿಂದ ಅದರಿಂದ ನಮಗೆ ಕ್ಯಾಲ್ಸಿಯಂ ಹೆಚ್ಚಾಗ್ತಾ ಹೋಗುತ್ತೆ, ಮೂಳೆ ಸಾಂದ್ರತೆ ಗಟ್ಟಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ನಾವು ಈ ತುಳಸಿ ಟೀ ಅನ್ನ ಕುಡಿಯುವಂತಹದ್ದು, ಶುಂಠಿ ಟೀ ಅನ್ನ ಕುಡಿಯುವಂತಹದ್ದು, ಅಥವಾ ಈ ಪುದೀನ ಈ ತರ ನಿಂಬೆ ಹಣ್ಣು ಹಾಕೊಂಡು ನೀರನ್ನು ಕುಡಿಯುವಂತಹದ್ದು, ಅಥವಾ ಫ್ರೆಶ್ ಫ್ರೂಟ್ ಜ್ಯೂಸ್ ಅನ್ನ ಮನೇಲೆ ಮಾಡ್ಕೊಂಡು ಸಕ್ಕರೆ ಹಾಕದೆ ಹಾಗೆ ಹಣ್ಣನ್ನ ಅಥವಾ ಫ್ರೆಶ್ ಫ್ರೂಟ್ ಜ್ಯೂಸ್ ಅನ್ನ ಕುಡಿಯುವಂತಹದ್ದು, ಈ ರೀತಿ ಅಭ್ಯಾಸಗಳನ್ನು ಮಾಡೋದ್ರಿಂದ ಹೆಚ್ಚು ಕಾಫಿ, ಟೀ ಅಥವಾ ಸೋಡಾ ಮಿಶ್ರಿತ ಪಾನೀಯಗಳನ್ನು ತಗೊಳ್ಳೋದ್ರಿಂದ ಆಗುವಂತಹ ಅಡ್ಡ ಪರಿಣಾಮಗಳಿಂದ ನಾವು ಹೊರಗಡೆ ಬರಬಹುದು. ಆ ಅಭ್ಯಾಸದಿಂದ ನಾವು ಹೊರಗಡೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. 5ನೇದು ಸಕ್ಕರೆ ಹೆಚ್ಚಿರುವಂತಹ ಆಹಾರಗಳು, ಸ್ವೀಟ್ ಆಗಿರುವಂತಹ ಎಲ್ಲಾ ಆಹಾರಗಳು ಅಂತ ಹೇಳ್ಬೋದು. ಹೆಚ್ಚು ಸ್ವೀಟ್ ಗಳನ್ನ ವಯಸ್ಸಾದ ನಂತರ ತಿಂದ್ರೆ ಸಡನ್ ಆಗಿ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ. ಡಯಾಬಿಟಿಸ್ ಇರೋರಿಗೆ ತೊಂದರೆ ಆಗ್ಬಿಡಬಹುದು. ಅದ್ರ ಜೊತೆಗೆ ಹೆಚ್ಚು ಉರಿಯೂತ ಆಗ್ಬಿಡುತ್ತೆ. ದೇಹದಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗ್ತಾ ಬಂದ್ಬಿಡುತ್ತೆ. ಆರ್ಥರೈಟಿಸ್, ಕೀಲ್ ನೋವೆಲ್ಲ ಜಾಸ್ತಿ ಆಗಬಹುದು. ಸಕ್ಕರೆ ಹೇಗೆ ಬಿಳಿ ವಿಷ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಬಹುದು. ಅದರ ಜೊತೆಗೆ ಹಲ್ಲು ಹುಳುಕಾಗುವಂತಹ ಸಾಧ್ಯತೆ ಜಾಸ್ತಿ. ಹಲ್ಲಲ್ಲಿ ಇನ್ಫೆಕ್ಷನ್ ಆಗೋದು, ವಯಸ್ಸಾದ ನಂತರ ಹಲ್ಲು ವೀಕ್ ಆಗ್ತಾ ಇರುತ್ತೆ. ಹಲ್ಲು ಹುಳುಕಾಗಿ ಬೇಗ ಹಲ್ಲು ಬಿದ್ದೋಗುವಂತ ಚಾನ್ಸ್ ಜಾಸ್ತಿ ಇರಬಹುದು. ಅದರ ಜೊತೆಗೆ ನಾವು ಈ ಸಕ್ಕರೆ ಬದಲು ಏನೇನ್ ಮಾಡಬಹುದು ಅಂತ ನೋಡಬಹುದು. ಅಂದ್ರೆ ಸಕ್ಕರೆ ಅಂತಂದ್ರೆ ನಾವು ಎಲ್ಲ ತಿನ್ನುವಂತಹ ಎಲ್ಲ ಸ್ವೀಟ್ಗಳು, ಈ ಕೇಕು, ಪೇಸ್ಟ್ರಿ ಎಲ್ಲದರಲ್ಲೂ ಸಕ್ಕರೆ ಹೆಚ್ಚು ಬಳಸುವಂತಹ ಅಭ್ಯಾಸ ಈಗಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಅದರ ಬದಲು ನಾವು ಫ್ರೆಶ್ ಫ್ರೂಟ್ಸ್ ಗಳನ್ನ, ಹಣ್ಣುಗಳನ್ನು ತಿನ್ನಬಹುದು. ಡ್ರೈ ಫ್ರೂಟ್ಸ್ ಗಳನ್ನು ಉಪಯೋಗಿಸಿ, ಖರ್ಜೂರ ಈ ರೀತಿ ಡ್ರೈ ಫ್ರೂಟ್ಸ್ ಗಳನ್ನು ಉಪಯೋಗಿಸಬಹುದು. ಸಕ್ಕರೆಗಿಂತ ಬೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಒಳ್ಳೆಯದು. ಸೊ ಸಕ್ಕರೆ ಬೆಲ್ಲ ಅದ್ರ ಬಗ್ಗೆ ಕಂಪ್ಯಾರಿಸನ್ ಒಂದು ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ, ಅದನ್ನ ಡೀಟೇಲ್ಸ್ಗೋಸ್ಕರ ನೀವು ನೋಡಬಹುದು. ಅದ್ರ ಬದಲು ಹೆಚ್ಚು ನಾವು ನ್ಯಾಚುರಲ್ ಸ್ವೀಟ್ನರ್ಸ್ ನ ಬಳಸಬೇಕು. ಹಣ್ಣುಗಳು, ಈ ತರ ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ಬಳಸ್ಕೊಂಡು ನಾವು ಆಹಾರ ತಗೊಂಡು ನಮ್ಮ ಟೇಸ್ಟ್ ಬಡ್ಸ್ ಗಳನ್ನ, ಅಂದ್ರೆ ನಮ್ಮ ನಾಲ್ಗೆಯಲ್ಲಿರುವಂತಹ ಟೇಸ್ಟ್ ಬಡ್ಸ್ ಗಳನ್ನ ಸಕ್ಕರೆಯಿಂದ ಹೆಚ್ಚು ದೂರ ಹೋಗ್ಲಿಕ್ಕೆ, ಅಂದ್ರೆ ನಿಧಾನವಾಗಿ ಸಕ್ಕರೆಯಿಂದ ನಾವು ಅದನ್ನ ಬಿಡ್ತಾ ಬರ್ಲಿಕ್ಕೆ, ಅದನ್ನ ಟ್ರೈನ್ ಮಾಡ್ಲಿಕ್ಕೆ ಸಾಧ್ಯ. ಅದನ್ನ ಮಾಡೋದ್ರಿಂದ ನಮ್ಮ ವಯಸ್ಸಾದವರಿಗೆ ಅನುಕೂಲ ಆಗ್ತಾ ಹೋಗುತ್ತೆ. 6ನೇದು ಮತ್ತು ಕೊನೆಯದು, ಮಾಂಸಾಹಾರ ತಗೊಳ್ಳುವಂತವರು ರೆಡ್ ಮೀಟ್, ಕೆಂಪು ಮಾಂಸ ಅಂದ್ರೆ ಮಟನ್ ಅನ್ನ ಬಿಡ್ತಾ ಬರಬೇಕು. ವಯಸ್ಸಾದ ನಂತರ ಮಟನ್ ತಿಂದ್ರೆ ಏನೇನ್ ತೊಂದರೆ ಆಗುತ್ತೆ? ಅದರಲ್ಲಿ ಹೆಚ್ಚು ಸ್ಯಾಚುರೇಟೆಡ್ ಫ್ಯಾಟ್ಸ್ ಇರುತ್ತೆ. LDL ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ಕೊಬ್ಬಿನಂಶ ಹೆಚ್ಚಾಗ್ಬಿಡುತ್ತೆ. ಇದರಿಂದ ತೊಂದರೆಗಳು ಉಂಟಾಗಬಹುದು. ಇದು ಸುಲಭವಾಗಿ ಡೈಜೆಸ್ಟ್ ಆಗೋದಿಲ್ಲ. ವಯಸ್ಸಾದ ನಂತರ ಅದನ್ನ ಡೈಜೆಸ್ಟ್ ಮಾಡುವಂತಹ ಗುಣ ಕಳ್ಕೊಂಡ್ಬಿಟ್ಟಿರುತ್ತೆ. ಆವಾಗ ನಮ್ಗೆ ಪಚನ ಕ್ರಿಯೆಯಲ್ಲಿ ತೊಂದರೆ ಆಗುತ್ತೆ, ಮಲಬದ್ಧತೆ, ಬೇರೆ ತೊಂದರೆಗಳಾಗುವಂತಹ ತೊಂದರೆ ಇರುತ್ತೆ. ಕೆಲವೊಬ್ಬರಿಗೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಕೂಡ ಈ ರೆಡ್ ಮೀಟ್ ತಿನ್ನುವಂತಹವರಲ್ಲಿ ಹೆಚ್ಚು ಅಂತ ಕಂಡು ಬಂದಿದೆ. ಅದರ ಜೊತೆಗೆ ಉರಿಯೂತ ಹೆಚ್ಚಾಗ್ಬಿಡುತ್ತೆ. ದೇಹದಲ್ಲಿ ಈ ಆರ್ಥರೈಟಿಸ್, ಕೀಲ್ ನೋವೆಲ್ಲ ಸಮಸ್ಯೆ ಹೆಚ್ಚಾಗ್ಬಿಡಬಹುದು. ಡಯಾಬಿಟಿಸ್ ಇರೋರಿಗೆ ಈ ಕೆಂಪು ಮಾಂಸ ತಿನ್ನುವಂತದ್ದು ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತೀವಿ. ಯೂರಿಕ್ ಆಸಿಡ್ ಹೆಚ್ಚಿರೋರಿಗೆ ಕೆಂಪು ಮಾಂಸ ತಿನ್ನೋದ್ರಿಂದ ಕೀಲ್ ನೋವು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಸೊ ಅದ್ರ ಬದಲು ಈ ಚಿಕನ್ ಅಥವಾ ಫಿಶ್, ಮೀನನ್ನ ತಿನ್ನೋದ್ರಿಂದ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅದರಲ್ಲಿ ಹೆಚ್ಚಿರುತ್ತೆ. ವಯಸ್ಸಾದವರಿಗೆ ಅನುಕೂಲ ಆಗ್ತಾ ಬರುತ್ತೆ. ಅದರ ಜೊತೆಗೆ ನಾವು ಆದಷ್ಟು ಪ್ರೋಟೀನ್ಗೋಸ್ಕರ ಈ ಕೆಂಪು ಮಾಂಸದ ಬದಲು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್, ಸಸ್ಯಾಹಾರಿ ಮೂಲದಿಂದ ಸಿಗುವಂತಹ ಎಲ್ಲಾ ಪ್ರೋಟೀನ್ಗಳು ಕೂಡ ಈ ವಯಸ್ಸಾದವರಿಗೆ ಸುಲಭವಾಗಿ ಆರಾಮಾಗಿ ಪಚನ ಆಗುವಂತಹ ಪ್ರಕೃತಿ ಹೊಂದಿರುತ್ತೆ. ಸೊ ಆದಷ್ಟು ಮೊಳಕೆ ಕಾಳುಗಳನ್ನ, ಹಾಲಿನ ಪದಾರ್ಥಗಳನ್ನ ಈ ರೀತಿ ತಗೊಳ್ಳೋದ್ರಿಂದ ನಮ್ಗೆ ಅನುಕೂಲ ಆಗ್ತಾ ಬರುತ್ತೆ. ಈಗ ನಿಮ್ಮೆಲ್ಲರಿಗೂ ಒಂದು ಚಾಲೆಂಜ್. ಇವತ್ತು ನಾವು 6 ಈ ಆಹಾರ ಪದಾರ್ಥಗಳನ್ನ ವಯಸ್ಸಾದವರಿಗೆ ಯಾವ್ದನ್ನ ಕೊಡಬಾರದು ಅಂತ ತಿಳ್ಕೊಂಡಿದೀವಿ. ನಿಮ್ಮ ಮನೆಯಲ್ಲಿ ಯಾವ್ದನ್ನ ಪಾಲಿಸ್ತಾ ಇದ್ದೀರಿ ಅಂತ ನನಗೆ ದಯವಿಟ್ಟು ತಿಳಿಸಿ. 1, 2, 3, 4, 5, 6ರಲ್ಲಿ ಯಾವ್ದನ್ನ ನಿಮ್ಮ ಮನೆಯಲ್ಲಿ ಪಾಲಿಸ್ತಾ ಇದ್ದೀರಿ, ಯಾವ ಆಹಾರ ಪದಾರ್ಥಗಳನ್ನ ಬಿಡ್ತಾ ಇದ್ದೀರಿ, ಅದ್ರ ಬದಲು ಏನನ್ನ ಬಳಸ್ತಾ ಇದ್ದೀರಿ ಅಂತ 1, 3, 5 ಈ ರೀತಿ ಇದನ್ನ ಕಮೆಂಟ್ ಮಾಡೋದ್ರಿಂದ ಇನ್ನಷ್ಟು ಜನರಿಗೆ ಇದನ್ನ ಉತ್ತೇಜನ ಕೊಟ್ಟ ಹಾಗಾಗುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ಅಕ್ಕಪಕ್ಕದವರ ಜೊತೆ ಹಂಚ್ಕೊಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.